ದೇವಿಯ ಸನ್ನಿಧಾನದಲ್ಲಿ ಕಚಡ ಕೆಲಸ ಮಾಡಲು ಮಾರ್ಕಂಡೇಯ ಎಂಟ್ರಿ ಕೊಟ್ಟಿದ್ದಾನೆ ಅಂತ. ದೇವಿಯ ಅಭಿಷೇಕಕ್ಕೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯವನ್ನು ತರೋದನ್ನು ಬಿಟ್ಟು ಒಂದು ತಿಳಿದು ಬಂದ ಕಾರಣ ಮಾರ್ಕಂಡೇಯ, ಈ ಕಾಲವೈರುವ ರಘುಚರಣ್ ಸೈಲೆಂಟ್ ಆಗಿ ಡಿಫರೆಂಟ್ ಆಗಿ ಸಂವಿಧಾನಕ್ಕೆ ಎಂಟ್ರಿ ಕೊಟ್ಟಿದ್ದು ಈ ದೇವರಿಗೆ ಅಭಿಷೇಕ ಮಾಡುವಲ್ಲ, ಈ ಬಂದು ಕೂಡಿಕೊಂಡು ಬಂದಿದ್ದು ನಡ ಕಲಿಗಳಿಗೆ ರಕ್ತದ ಅಭಿಷೇಕ. ಆಮೇಲೆ ಮಿಸ್ಟರ್ ರಘುಚರಣ್, ಕಮ್ ಟು ದಿ ಪಾಯಿಂಟ್. ಧರಣೇಂದ್ರ ಪೂಜಾರಿ ನನ್ನ ಸರ್ವಸ್ವ ಅಂದ್ರೆ ಲೂಟಿ ಮಾಡಿದ ಕಪಟ ಸೂತ್ರಧಾರೆ. ನಾ ಬೀಸಿದ ಮಾಯಾ ಜಾಲದಲ್ಲಿ ಸಿಲುಕಿ ಬಲಿಯಾದಳು ಧರಣೇಂದ್ರನ ಸಾಕೆ. ನಿಪುಣವಾಗಿದೆ ಮಾರ್ಕಂಡೇಯನ ಕಥೆ. ಮುಂದಿನ ದಾರಿ ಧರಣೇಂದ್ರನ ಆತ್ಮಕ್ಕೆ ಇಂತಿಸಿದ ಹಾಡಿದಾಗ ಮುಕ್ತಾತ್ಮ. ನಾಳೆ ಧರಣೇಂದ್ರನ ಸಾರಥ್ಯದಲ್ಲಿ ನಡೆಯಲಿರುವ ಮಣಿಪ್ರಭಾಳ ಜೊತೆ ಸತ್ಯವಾದನ ಲಗ್ನಕ್ಕೆ ತರಲೇಬೇಕು. ವಿಘ್ನ ಮಾರೀಚನಿಗೆ ಮಾಯಂಬರದ ವೇಷ ಧರಿಸಿ ಸೀತೆಯ ಮುಂದೆ ಸುಳಿದಾಡಲು ಹೇಳಿದರು ಆ ರಾವಣ. ಈಗ ನಾನು ಆ ಮಣಿಪ್ರಭ ಎಂಬ ಸೌಂದರ್ಯ ದೇವಿಯ ಮುಂದೆ ರುದ್ರ ನರ್ತನ ಮಾಡಬೇಕೆ? ಮಿಸ್ಟರ್ ರಘುಚರಣ್, ನಿನ್ನ ಇತಿಹಾಸ ನನಗೆ ಚೆನ್ನಾಗಿ ಗೊತ್ತು. ಮಣಿಪ್ರಭಾ ನನ್ನ ಸ್ವತ್ತು. ಅವಳ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬೀಳಬಾರದು. ಸೊ ಶತ್ರುನ ವಂಶ ನಿರ್ನಾಶವಾಗಬೇಕಾದ್ರೆ ಮೊದಲು ನಿನ್ನ ಕೈವಶ ಮಾಡಿಕೊಳ್ಬೇಕು. ಧರಣೇಂದ್ರನ ದುರಹಂಕಾರಿ ಸೊಸೆ ಚಿತ್ರಲೇಖಳನ್ನ. ಯಾರನ್ನು ಕೈವಶ ಮಾಡಿಕೊಳ್ಳಬೇಕು, ಯಾರನ್ನು ನಾಶ ಮಾಡಿಕೊಳ್ಳಬೇಕಂತ ಈ ರಘುಚರನಿಗೆ ಯಾರನ್ನು ತಿಳಿಯಬೇಕಂತಿಲ್ಲ. ಯಾಕೆಂದರೆ ಇವನ್ನು ದೋಸ್ತಿ ಮಾಡಿದರೆ ಜಗನ್ಮೋಹನ, ದೋಷ ಮಾಡಿದರೆ ಕ್ರೂರ ದೈತ್ಯ. ನೀನು ಬೊಬ್ಬೆಯೊಡದೆ ನೋಡಿದ್ರೆ ಗೊತ್ತಾಗುತ್ತೆ, ನೀನು ಹುಟ್ಟಿದ್ದು ಹುಲಿಯ ಹೊಟ್ಟಿಲೆ. ರಘುಚರಣ್, ನಿನಗೆ 2 ಕೋಟಿ ಸುಪಾರಿ ಕೊಡ್ತೇನೆ. ನೀನು ಧರಣೇಂದ್ರ ಪೂಜಾರಿಯ ಸುಂದರ ಕುಟುಂಬ ಪುಡಿ ಪುಡಿ ಮಾಡಬೇಕು. ನೀನು ಕೀಚಕನಾಗ್ತೀಯೋ ಮೃಗದೂರ್ತನಾಗ್ತೀಯೋ ಆಯ್ಕೆ ನಿನ್ನದು. ಆಟ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಕರಾಳ ಹಿನ್ನೆಲೆ. ಹಣ ಹೆಣ್ಣಿಗಾಗಿ ಎಷ್ಟೋ ಜನರನ್ನು ಸ್ಮಶಾನ ಕಟ್ಟಿದ ಖತರ್ನಾಕ ಕಿಲಾಡಿ ನಾನು. ಯಾವಾಗ ಯಾರನ್ನು ಹೇಗೆ
ಸಾಯಿಸ್ತೀರಂತ ನನಗೇ ಗೊತ್ತಿರುವುದಿಲ್ಲ. ಮೆಚ್ಚಿದೆ ನಿನ್ನ ಸೂರತನಕ. ನೋಡು, ಒಬ್ಬನನ್ನು ಸಾಯಿಸಿದ್ರು, 100 ಜನರನ್ನು ಸಾಯಿಸಿದ್ರು, ಗಲ್ಲು ಶಿಕ್ಷೆ ಆಗೋದು ಒಂದೇ ಸಲ. ರಘುಚರಣ್, ಚೆನ್ನಾಗಿ ನೆನಪಿಟ್ಟುಕೋ, ದೇವನು ಪ್ರಾಣ ನೀಡುವ ಶಿವಭಕ್ತ ಮಾರ್ಕಂಡಯ್ಯ ಅಲ್ಲ, ಪ್ರಾಣ ಹೀರುವ ಕಲಿಯುಗದ ಭಕ್ಷಕಾಯ ಮಾರ್ಕಂಡಯ್ಯ. ನೋಡುವ ಹಣದ ಆಸೆಗೆ ನಾವು ಮಾಡ್ತಾ ಇರುವುದು ದುಷ್ಟ ಕೆಲಸ. ಆದರೆ ದೇವಿಯ ಸನ್ನಿಧಾನದಲ್ಲಿ ನೀನು ಮಾಡ್ತಾ ಇರುವುದು ದೇಶ ದ್ರೋಹದ ಕೆಲಸ. ನನಗೆ ಚೆನ್ನಾಗಿ ಗೊತ್ತು. ಒಂದು ಸಲ ನಾನು ಬಂದೂಕು ಹಿಡಿದರೆ ಎಷ್ಟು ತಲೆ ಉಳಿದಂತ ನನಗೆ ಗೊತ್ತಿರುವುದಿಲ್ಲ. ಹೋಗುವುದು ಮುಂಚೆ ಲಾಸ್ಟ್ ಪಾಯಿಂಟ್. ಶಿವಭಕ್ತ ಮಾರ್ಕಂಡೇಯನನ್ನು ಯಮನಿಂದ ರಕ್ಷಿಸಿದವರು ಯಾರು? ಶಿವ. ಆದರೆ ನನ್ನಂತ ಯಮನಿಂದ ನಿನ್ನಂತ ರಕ್ಷಿಸಲು ಈ ಯಮನಿಂದ ಯಾವಾಗಲೂ ಬಂದೇ ಬರ್ತಾನೆ. ನಿನಗೆ ಹೇಗೆ ಗೊತ್ತಾಗಬೇಕು ಏ ಮಾರ್ಕಂಡನ ತಾಕತ್ತು? ಆ ಮಾರ್ಕಂಡೆಯ ಸಾವಿನಿಂದ ಗೆದ್ದು ಬಂದಿದ್ದು ಶಿವಭಕ್ತಿಯಿಂದ. ಆದರೆ ಏ ಮಾರ್ಕಂಡೆಯ ಸಾವಿನಿಂದ ಗೆದ್ದು ಬರ್ತಾನೆ ದುಷ್ಟಶಕ್ತಿಯಿಂದ. ನಿನ್ನನ್ನೇ ಸರ್ಪಾಸ್ತ್ರವನ್ನಾಗಿಸಿ ಆ ಧರಣೇಂದ್ರ ಪೂಜಾರಿ ಅರಮನೆಯನ್ನೇ ಪುಡಿ ಪುಡಿ ಮಾಡಿ ನನ್ನ ಹಳೆ ಸೇಡು ನಾನು ತೀರಿಸಿಕೊಳ್ಳದೆ ಹೋದರೆ ಅವನು ಮಾರ್ಕಂಡ. ಎಲ್ಲರೂ ಕೇಳಿಸ್ಕೊಳ್ಳಿ,